ಬೋರ್ಡ್ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವಾಗ್ಲೂ ಪ್ರಿಪೇರ್ ಆಗ್ತಿರ್ತೀರಾ. ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಾಗ ಅಥವಾ ಫ್ರೀ ಆದ್ರೆ ಈ ವಿಡಿಯೋ ನೋಡ್ಬಿಡಿ, ಕಾಸ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಿರ್ತೀನಿ. KCET 2025ಗೆ ಇನ್ನ ಕಮ್ಮಿ ಟೈಮ್ ಇದೆ. ಎಸ್ಪೆಷಲಿ ನಿಮ್ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಮತ್ತೆ KCET ಗಿಂತ ಮುಂಚೆ ತುಂಬಾನೇ ಕಮ್ಮಿ ಟೈಮ್ ಇದೆ. ಆ ಕಮ್ಮಿ ಟೈಮ್ ಅಲ್ಲಿ ಸಿಲೆಬಸ್ ಜಾಸ್ತಿ ಇದೆ. ಇವಾಗ ಸೊಲ್ಯೂಷನ್ ಏನು? ಯು ಶುಡ್ ಬಿ ನೋಯಿಂಗ್ ಯಾವ ಚಾಪ್ಟರ್ಸ್ ನಾವು ಸ್ಕಿಪ್ ಮಾಡಬಹುದು ಅಂತ. ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವ ತರ ಚಾಪ್ಟರ್ಸ್ ನ ಸ್ಕಿಪ್ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋಲಿ ನಾನು ನಿಮಗೆ ಹೇಗೆ ಚಾಪ್ಟರ್ಸ್ ನ ಸ್ಕಿಪ್ ಮಾಡಬಹುದು ಅಂಡ್ ಯಾವ್ದು ಜಾಸ್ತಿ ಪ್ರಯಾರಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಅಂಡ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಕಾಸ್ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಮತ್ತೆ ಈಸಿ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ. ಅದರಿಂದ ಏನ್ ಇಂಪಾರ್ಟೆಂಟ್ ಯೂಸ್ ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತ ಅಷ್ಟೇನೆ. ಅದ್ ಬಿಟ್ರೆ ನೀನು ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತೂ ಇಲ್ಲ. ವಿತ್ ದಟ್ ನೋಟ್ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. KCET ಅಂದ ತಕ್ಷಣ PYQs ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ PYQ ರೆಫರ್ ಮಾಡಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಬುಕ್ ಸಜೆಸ್ಟ್ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ರಿ. KCET 2025 ಪ್ರಿಪೇರ್ ಆಗ್ತಿರೋರಿಗೆ ನಾನು ಸಜೆಸ್ಟ್ ಮಾಡೋದು ಫಿಸಿಕ್ಸ್ ವಾಲಾ ಅವರ 19 years KCET ಚಾಪ್ಟರ್ ವೈಸ್ ಸಾಲ್ವ್ ಪೇಪರ್ಸ್ ಅನ್ನೋ ಈ ಬುಕ್ ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಪಾಸ್ಟ್ 5 years ಪೇಪರ್ ಅನಾಲಿಸಿಸ್ ಜೊತೆಗೆ ಮೋರ್ ದನ್ 3000 ಪಾಸ್ಟ್ ಇಯರ್ ಕ್ವಶನ್ಸ್ ಸಾಲ್ವ್ ಆಗಿದೆ. ಅಂಡ್ ಸೊಲ್ಯೂಷನ್ ಜಸ್ಟ್ ಆನ್ಸರ್ ಕೀ ತರ ಅಷ್ಟೇ ಅಲ್ಲ, ಸ್ಟೆಪ್ ವೈಸ್ ಸೊಲ್ಯೂಷನ್ ಪ್ರತಿಯೊಂದು ಕ್ವಶನ್ಗೂ ಡೀಟೇಲ್ಡ್ ವೇ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಪರ್ಸನಲಿ ಈ ಬುಕ್ ಅಲ್ಲಿ ಲೈಕ್ ಕಂಟೆಂಟ್ಸ್ ನ ಚೆಕ್ ಮಾಡಿದ್ದೀನಿ. ಪ್ರತಿಯೊಂದು ಕ್ವಶನ್ಗೂ ತುಂಬಾನೇ ಕರೆಕ್ಟ್ ಆಗಿದೆ ಎಕ್ಸ್ಪ್ಲನೇಷನ್ ಅಂಡ್ ಡೀಟೇಲ್ಡ್ ಆಗೂ ಕೂಡ ಇದೆ. ಅಂಡ್ ಮೋರ್ ಓವರ್ ಸುಮ್ಮನೆ ಒಂದಷ್ಟು ಪೇಪರ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೊಟ್ಬಿಟ್ಟು ಆನ್ಸರ್ ಕೊಟ್ಟಿಲ್ಲ, ಚಾಪ್ಟರ್ ವೈಸ್ ಸಾರ್ಟ್ ಕೂಡ ಮಾಡಿದ್ದಾರೆ. ಸೊ ದಟ್ ನೀವು ಪ್ರತಿಯೊಂದು ಚಾಪ್ಟರ್ ಓದಿದ ತಕ್ಷಣ ಅದನ್ನ ರಿವೈಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಈ ಬುಕ್ PW ಆನ್ಲೈನ್ ಸ್ಟೋರ್ ಮತ್ತೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ವಿಷಯಕ್ಕೆ ಬರೋದಾದ್ರೆ KCET ಚಾಪ್ಟರ್ ನ ಸ್ಕಿಪ್ ಮಾಡಬಹುದು ಅನ್ನೋದು ಫಸ್ಟ್ ಕ್ವಶನ್ ಆಗುತ್ತೆ. ನನ್ನ ಆ ಕ್ವಶನ್ ಆನ್ಸರ್ ಕೇಳಿದ್ರೆ ಎಸ್ ಅಂತ ಹೇಳ್ತೀನಿ, ಬಟ್ ಎಸ್ ವಿತ್ ಅ ಕಂಡೀಷನ್. ಎಸ್ ಏನಕ್ಕೆ ಅಂಡ್ ವಿತ್ ಅ ಕಂಡೀಷನ್ ಏನಕ್ಕೆ ಎರಡನ್ನೂ ಹೇಳ್ತಿರ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ತಗೊಳ್ಳೋಣ. ಎಕ್ಸಾಂಪಲ್ ಫಿಸಿಕ್ಸ್ ಅಂತ ಇಟ್ಕೊಳ್ಳಿ. ಫಿಸಿಕ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ಗೂ ಈಕ್ವಲ್ ವೇಟೇಜ್ ಇಲ್ಲ. ಇವಾಗ ಅರೌಂಡ್ ಒಂದು 13 to 13 ಚಾಪ್ಟರ್ಸ್ ಅಂತ ಇಟ್ಕೊಳ್ಳೋಣ. ಆರ್ಬಿಟ್ರಲ್ಲಿ ಒಂದು 26 ಚಾಪ್ಟರ್ಸ್ ಇದೆ ಅಥವಾ 25 ಚಾಪ್ಟರ್ಸ್ ಇದೆ ಅಂತ ಅಂದ್ರೆ 60/25 ಅಂದ್ರೆ ಪ್ರತಿಯೊಂದು ಚಾಪ್ಟರ್ಗೂ ಈಕ್ವಲ್ ವೇಟೇಜ್ ಅಂತೂ ಇಲ್ಲ ನಿಮ್ಮ ಎಕ್ಸಾಮ್ ಅಲ್ಲಿ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ KCET ಪೇಪರ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಈಕ್ವಲ್ ವೇಟೇಜ್ ಇರಲ್ಲ. ಅದರರ್ಥ ಸ್ವಲ್ಪ ಚಾಪ್ಟರ್ಸ್ಗೆ ಜಾಸ್ತಿ ವೇಟೇಜ್ ಇರುತ್ತೆ, ಸ್ವಲ್ಪ ಚಾಪ್ಟರ್ಸ್ಗೆ ಮಿನಿಮಮ್ ವೇಟೇಜ್ ಇರುತ್ತೆ, ಅಂಡ್ ಸ್ವಲ್ಪ ಚಾಪ್ಟರ್ಸ್ಗೆ ಸ್ವಲ್ಪ ಲೈಕ್ ಆಲ್ಮೋಸ್ಟ್ ಮೀಡಿಯಂ ಲೆವೆಲ್ ಅಲ್ಲಿ ವೇಟೇಜ್ ಇರುತ್ತೆ. ಅದರರ್ಥ ಮಿನಿಮಮ್ ವೇಟೇಜ್ ಇರೋದನ್ನ ಅಥವಾ ತೀರಾ ಕಮ್ಮಿ ವೇಟೇಜ್ ಇರೋ ಚಾಪ್ಟರ್ಸ್ ನ ಯು ಕ್ಯಾನ್ ಕೈಂಡ್ ಆಫ್ ಸ್ಕಿಪ್, ಬಟ್ ವಿತ್ ಅ ಕಂಡೀಷನ್. ಆ ಕಂಡೀಷನ್ ಏನು ಅಂತ ಮುಂದೆ ವಿಡಿಯೋಲಿ ಹೇಳ್ತಿರ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಅದಕ್ಕೋಸ್ಕರ ವಿಡಿಯೋನ ಎಂಡ್ ತನಕ ನೋಡಿ. ಬಟ್ ಈ ವಿಷಯ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಪ್ರತಿಯೊಂದು ಲಾಸ್ಟ್ 5 years KCET ಪೇಪರ್ಸ್ ಅನಾಲಿಸಿಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಸ್ವಲ್ಪ ಚಾಪ್ಟರ್ಸ್ಗೆ ಅರೌಂಡ್ 5 to 7 ಕ್ವಶನ್ಸ್ ಕೇಳ್ತಾರೆ, ಅಂಡ್ ಸ್ವಲ್ಪ ಚಾಪ್ಟರ್ಸ್ ಅಲ್ಲಿ 1 ಕ್ವಶನ್ ಅಥವಾ 0 ಕ್ವಶನ್. ಸೊ ನೀವು ಈ ಚಾಪ್ಟರ್ನ ಈಗ ನೀವು ಚಾಪ್ಟರ್ಸ್ನ ಸ್ಕಿಪ್ ಮಾಡ್ಬೇಕಾ ಇಲ್ವಾ ಅನ್ನೋ ಪ್ರಶ್ನೆ ಬರಲ್ಲ. ಚಾಪ್ಟರ್ ಸ್ಕಿಪ್ ಮಾಡ್ತಿದ್ದೀರಾ ಅಂದಾಗ ಈ ಚಾಪ್ಟರ್ ಸ್ಕಿಪ್ ಮಾಡಲ್ಲ, ಈ ಚಾಪ್ಟರ್ ಸ್ಕಿಪ್ ಮಾಡಲ್ಲ. ಈ ಚಾಪ್ಟರ್ ಸ್ಕಿಪ್ ಮಾಡಿದ್ರೆ ನಿಮ್ಮಂತ ದಡ್ರೆ ಯಾರಿರಲ್ಲ. ಅದೇ ಈ ಚಾಪ್ಟರ್ ಸ್ಕಿಪ್ ಮಾಡಿದ್ರೆ ಯು ವಿಲ್ ನಾಟ್ ಬಿ ಮಿಸ್ಸಿಂಗ್ ಆನ್ ಟು ಮಚ್. ಅರ್ಥ ಆಯ್ತು ಅನ್ಕೋತೀನಿ. ಯು ಆರ್ ಇನ್ ಬೋತ್ ವೇಸ್ ಯು ಆರ್ ಜಸ್ಟ್ ಮಿಸ್ಸಿಂಗ್ ಔಟ್ 1 ಚಾಪ್ಟರ್ ಅಥವಾ ಯು ಆರ್ ಸ್ಕಿಪ್ಪಿಂಗ್ 1 ಚಾಪ್ಟರ್. ಬಟ್ ಇಲ್ಲಿ ಯು ಆರ್ ಲೂಸಿಂಗ್ 5 to 7 ಮಾರ್ಕ್ಸ್ ಅಂಡ್ ಇಲ್ಲಿ ಯು ಆರ್ ಲೂಸಿಂಗ್ ಓನ್ಲಿ 1 ಮಾರ್ಕ್ಸ್. ಅದನ್ನು ನಿಮ್ಮ ದೃಶ್ಯ ಚೆನ್ನಾಗಿದ್ರೆ ಆ ಚಾಪ್ಟರ್ ಇಂದ ಕ್ವಶನೇ ಬರಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಟು ಯು. ಸ್ವಲ್ಪ ಚಾಪ್ಟರ್ಸ್ ಈ ತರ ಇದೆ KCET ಲಿ. ದಿಸ್ ಇಸ್ ಒನ್ ಥಿಂಗ್ ವಿಚ್ ಯು ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲೇನೆ ಗೇಮ್ ಚೇಂಜ್ ಆಗೋದು. ಯಾರಿದ್ನ ಅರ್ಥ ಮಾಡ್ಕೊಂಡು ಕಮ್ಮಿ ಟೈಮ್ ಅಲ್ಲಿ ಲೈಕ್ ಜಾಸ್ತಿ ಸಿಲೆಬಸ್ ನ ಕವರ್ ಮಾಡ್ಕೋತಾರೆ ಬೈ ಸ್ಕಿಪ್ಪಿಂಗ್ ಸರ್ಟನ್ ಚಾಪ್ಟರ್ಸ್ ಫಾರ್ ದ ಸ್ಟಾರ್ಟಿಂಗ್, ಅವ್ರು ಇಲ್ಲಿ ಎಕ್ಸೆಲ್ ಆಗ್ತಾರೆ. ಸ್ಕಿಪ್ಪಿಂಗ್ ಜೊತೆಗೆ ಕಂಡೀಷನ್ ಅಂತ ಹೇಳ್ತಾನೆ ಇದ್ದೀನಿ, ಜಾಸ್ತಿ ಹೊತ್ತು ನಿಮ್ಮನ್ನ ಕಾಯಿಸಲ್ಲ, ಹೇಳ್ಬಿಡ್ತೀನಿ. ಸ್ಕಿಪ್ಪಿಂಗ್ ದ ಕಂಡೀಷನ್ ಏನಂದ್ರೆ, ಫಸ್ಟ್ ಟೈಮ್ ನೀವೆಲ್ಲ ಚಾಪ್ಟರ್ಸ್ನ ಓದುವಾಗ, ಇವಾಗ ಯಾವುದೋ ಒಂದು ಚಾಪ್ಟರ್ ಇತ್ತು ಅನ್ಕೊಳ್ಳಿ. ಸಪೋಸ್ ವೇವ್ಸ್, ನಿಮ್ ಫಿಸಿಕ್ಸ್ ಕ್ಲಾಸ್ 11th ಅಲ್ಲಿ ವೇವ್ಸ್ ಅಂತ ಒಂದು ಚಾಪ್ಟರ್ ಇದೆ. ಗೊತ್ತಿರುತ್ತೆ ವೇವ್ಸ್ ಅಂತ ಇದೆ ಅಂತ, ಬಟ್ ಸ್ಟಿಲ್ 11th ಅಲ್ಲಿ ವೇವ್ಸ್ ಅನ್ನೋ ಒಂದು ಚಾಪ್ಟರ್ ಇಂದ ಈ ತರ ಅದೊಂದು ಮಿನಿಮಮ್ ವೇಟೇಜ್ ಕ್ಯಾಟಗರಿಗೆ ಬರುತ್ತೆ. 0 ಅಥವಾ 1 ಕ್ವಶನ್ಸ್ ಕೇಳ್ತಿದ್ದಾರೆ. ಅದರರ್ಥ ವೇವ್ಸ್ ನ ನೀವು ಇವಾಗ ಸ್ಟಾರ್ಟಿಂಗ್ 11th ಮಾಡ್ಕೊ ಬರ್ತಿರ್ತೀರಾ, ವೇವ್ಸ್ ಅಲ್ಲಿ ಸ್ಟಕ್ ಆಗ್ತೀರಾ ಅನ್ಕೊಳ್ಳಿ. ನಾನು ವೇವ್ಸ್ ಗೊತ್ತಿಲ್ಲ, ನಾನು ವೇವ್ಸ್ ಓದ್ದೆ ಹೋದ್ರೆ ನಾನು ಮುಂದೆ ಪ್ರೊಸೀಡ್ ಆಗಕ್ಕಾಗಲ್ಲ ಅಂತ ಅಲ್ಲೇ ಸ್ಟಕ್ ಆದ್ರೆ, ಮುಂದೆ 12th ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ವೇಟೇಜ್ ಇಸ್ ರಿಯಲಿ ಹೈ. ನನಗೆ ಪರ್ಸನಲ್ ಎಲೆಕ್ಟ್ರೋಸ್ಟಾಟಿಕ್ಸ್ ಇಸ್ ದ ಫೇವರೇಟ್. ಯಾಕಂದ್ರೆ ಐ ಬಿನ್ ಗೈಡಿಂಗ್ ಸ್ಟೂಡೆಂಟ್ಸ್ ಫಾರ್ KCET ಸಿನ್ಸ್ ದ ಲಾಸ್ಟ್ 2 years ಅಂಡ್ ಅದರಲ್ಲಿ ಹ್ಯಾವ್ ಟು ಟಾಕ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ಸ್. ಯಾಕಂದ್ರೆ ದಟ್ ಈಸ್ ಒನ್ ಆಫ್ ದ ಚಾಪ್ಟರ್ ವಿಚ್ ಹ್ಯಾಸ್ ಅ ಲಾಟ್ ಆಫ್ ವೇಟೇಜ್ ಫಾರ್ KCET. ನೀವು ಇಲ್ಲೇ ಲೂಪಲ್ಲಿ ಸಿಗಾಕೊಂಡು ವೇವ್ಸ್ ಅಲ್ಲಿ ಸುತ್ತಾ ಇದ್ರೆ ನೀವು ಇನ್ನ ಎಲೆಕ್ಟ್ರೋಸ್ಟಾಟಿಕ್ಸ್ ಇಲ್ಲಿಗೆ ರೀಚ್ ಆಗಿಲ್ಲ ಅನ್ನೋ ಅಷ್ಟರಲ್ಲಿ ಎಷ್ಟೋ ಜನ ಇಲ್ಲಿಂದ ಸ್ಕಿಪ್ ಮಾಡಿ ಇಲ್ಲಿಗೆ ಬಂದು ಎಲೆಕ್ಟ್ರೋಸ್ಟಾಟಿಕ್ಸ್ ನ ಕವರ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಸಿಗೋ ಚಾನ್ಸ್ ಜಾಸ್ತಿ ಆಯ್ತು? ಆಬ್ವಿಯಸ್ಲಿ ಇವ್ರಿಗಲ್ವಾ. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಈ ತರ ಚಾನ್ಸ್ ನ ಮಿಸ್ ಔಟ್ ಮಾಡ್ಕೊಬಿಡಿ. ಇದನ್ನ ನಿಮ್ಗೆ ಯಾರು ಹೇಳಕ್ ಹೋಗಲ್ಲ, ನನಗೂ ಇನ್ನ ಯಾರು ಹೇಳಿರ್ಲಿಲ್ಲ. ಆಫ್ಟರ್ ಲುಕಿಂಗ್ ಅಟ್ ದ ವೇಟೇಜ್ ಡಿಸ್ಟ್ರಿಬ್ಯೂಷನ್ ನನಗೆ ಗೊತ್ತಾಯ್ತು ದಟ್ ಈ ತರನು ಮಾಡ್ಬೋದು ಅಂತ ಹೇಳಿ. ಸೊ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಇದನ್ನ ಈಗ ಅಕಸ್ಮಾತ್ ಇಲ್ಲಿ ಸ್ಟಕ್ ಆದ್ರೆ ಅನ್ಕೊಳ್ಳಿ, ಇದು ಕಮ್ಮಿ ವೇಟೇಜ್ ಇದೆ, ನೆಕ್ಸ್ಟ್ ಮೂವ್ ಆನ್ ಆಗಿ
ಆ್ಯಂಡ್ ಇನ್ ದಿ ಎಂಡ್ ಇಟ್ಸ್ ನಾಟ್ ದಟ್ ಓಕೆ ನನಗೆ ವೇವ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ವೇವ್ಸ್ಗೂ ನನಗೂ ಸಂಬಂಧನೇ ಇಲ್ಲ. ದರ್ಶನ್ ಹೇಳಿದಾನೆ ದಟ್ ವೇವ್ಸ್ ಓದಬಾರ್ದು, ನಾನು ಅದಕ್ಕೆ ಓದಲ್ಲ, ಆ ಥರ ಎಲ್ಲ ಏನು ಅನ್ಕೋಬೇಡಿ. ವೇವ್ಸ್ನ ಇನ್ ದಿ ಎಂಡ್ ಓಕೆ ಎಲ್ಲಾನು ಮುಗಿಸ್ಕೊಂತೀರಾ, ಟಾಪ್ ವೇಟೇಜ್ ಎಲ್ಲಾನು ಮುಗಿಸ್ಕೊಂತೀರಾ, ಕೊನೆಯಲ್ಲಿ ಬಂದು ನೀವೇನಾದರೂ ಟೈಮ್ ಇತ್ತು ಅಂತ ಅಂದರೆ ಟೈಮ್ ಮಾಡಿಕೊಂಡು ವೇವ್ಸ್ದು ಮತ್ತೆ ನೋಡೋಕೆ ಟ್ರೈ ಮಾಡಿ. ಮತ್ತೇನೂ ಅರ್ಥ ಆಗಲಿಲ್ವಾ, ಅಟ್ಲೀಸ್ಟ್ PYQsನ ನೋಡ್ಕೊಳ್ಳಿ. ಒಂದು ಲಾಸ್ಟ್ ಒಂದು 19 years PYQs ನೋಡ್ಕೊಂಡ್ರೆ ಆಲ್ಮೋಸ್ಟ್ ರಿಪೀಟೆಡ್ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನಿಂದ ಅಟ್ಲೀಸ್ಟ್ ಸೊ ನೀವು ಎಕ್ಸಾಮ್ ಅಲ್ಲಿ ಕೂತಿರ್ತೀರಾ, ಒಂದು ಕೇಸ್ ತಗೊಳ್ಳಿ ದಟ್ ನೀವೇನು ಓದೇ ಇಲ್ಲ ವೇವ್ಸ್ ಅಂತ, ಇನ್ನೊಂದು PYQs ನೋಡ್ಕೋಗಿರ್ತೀರಾ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಎಕ್ಸಾಮಲ್ಲಿ ವೇವ್ಸ್ ಇಂದ ಬರೋ ಕ್ವಶನ್ ರಿಪೀಟೆಡ್ ಆಗಿದ್ರೆ, ರಿಪೀಟೆಡ್ ಇನ್ ದ ಸೆನ್ಸ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇಲ್ಲ ಅಂದ್ರೂ ಆ ಪ್ರೊಫೈಲ್ ಏನೋ ಬಂದಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಟೇಕ್ ಅ ಚಾನ್ಸ್ ಅಲ್ವಾ. ಮೊದಲೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಐ ಮೀನ್ ನಾನು ಏನು ಹೇಳ್ತಿದ್ದೀನಿ ಅಂತ ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ದಟ್ ಈಸ್ ದ ರೀಸನ್ ವೈ ಆಮ್ ಟೆಲಿಂಗ್ ಸ್ಕಿಪ್ಪಿಂಗ್ ವಿತ್ ಅ ಕಂಡೀಷನ್ ಇಸ್ ವಾಟ್ ಐ ವುಡ್ ರೆಕಮೆಂಡ್ ಯು. ಆ್ಯಂಡ್ ಯಾವ ಚಾಪ್ಟರ್ಸ್ನ ಸ್ಕಿಪ್ ಮಾಡ್ಬೋದು, ವೆಯ್ಟೇಜ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸ್ಗಾಗಿರಲಿ ಕೆಮಿಸ್ಟ್ರಿಗಾಗಿರಲಿ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಒಂದು PDF ಕೂಡ ಕೊಟ್ಟಿರ್ತೀನಿ. ಅದನ್ನ ಇವತ್ತೇ ಚೆಕ್ ಮಾಡಿಕೊಂಡು ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ವೇಟೇಜ್ ಕೊಡಬೇಕು ನೋಡ್ಕೊಳ್ಳಿ. ಅದರಿಂದ ನೀವು ಯಾವ ಚಾಪ್ಟರ್ಸ್ನ ಸ್ಕಿಪ್ ಮಾಡಬೇಕು ಅಥವಾ ಸ್ಕಿಪ್ ವಿತ್ ಅ ಕಂಡೀಷನ್ ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಬಿಫೋರ್ ಯು ಕಂಪ್ಲೀಟ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಇದೊಂದು ಮೈಂಡ್ ಸೆಟ್ ಕ್ಲಿಯರ್ ಆಗಲಿ ದಟ್ ನಾನು ಈ ಚಾಪ್ಟರ್ಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಟ್ಟು ಓದ್ತಾ ಇದ್ದೀನಿ, ಅದಾದಮೇಲೆ ಇದಕ್ಕೆ ಸ್ವಲ್ಪ ಮೀಡಿಯಂ ವೇಟೇಜ್ ಕೊಡ್ತಾ ಇದ್ದೀನಿ, ಆ್ಯಂಡ್ ಈ ಚಾಪ್ಟರ್ಸ್ಗೆ ಸ್ವಲ್ಪ ಮಿನಿಮಮ್ ವೇಟೇಜ್ ಎಲ್ಲ ಇಟ್ಟು ಇಟ್ಸ್ ನಾಟ್ ದಟ್ ಐ ಆಮ್ ನಾಟ್ ಅಟ್ ಆಲ್ ಲುಕಿಂಗ್ ಅಟ್ ದೆಮ್, ಬಟ್ ಇಟ್ಸ್ ಓನ್ಲಿ ದ ಫ್ಯಾಕ್ಟ್ ದಟ್ ಐ ಆಮ್ ಲುಕಿಂಗ್ ಅಟ್ ದೆಮ್ ಕನ್ಸಿಡರಿಂಗ್ ದೇರ್ ವೇಟೇಜ್. ಅವ್ರ ವೇಟೇಜ್ ಕಮ್ಮಿ ಇದೆ ಅಂದ ತಕ್ಷಣ ನಾನು ಆ ಚಾಪ್ಟರ್ಸ್ನ ನಾನು ಕೂಡ ಕಮ್ಮಿ ವೇಟೇಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಐ ಆಮ್ ನಾಟ್ ಲೈಕ್ ಕಂಪ್ಲೀಟ್ಲಿ ಸ್ಕಿಪ್ಪಿಂಗ್ ದ್ಯಾಟ್. ಯು ಆರ್ ಸ್ಕಿಪ್ಪಿಂಗ್ ವಿತ್ ಅ ಕಂಡೀಷನ್ ಆ್ಯಂಡ್ ದೋಸ್ ಹೂ ಸ್ಕಿಪ್ ವಿತ್ ಅ ಕಂಡೀಷನ್ ಆರ್ ದ ಪೀಪಲ್ ಹೂ ಸಕ್ಸೀಡ್. ಹೇಳ್ತಾ ಇದ್ದೀನಿ, ತುಂಬ ಜನ ಸ್ಕಿಪ್ ಮಾಡ್ಬಿಡ್ತಾರೆ. ಅದ್ರಲ್ಲಿ ಒಂದು 100 ಜನದಲ್ಲಿ 90 ಜನ ಸ್ಕಿಪ್ ಮಾಡಿದ್ರೆ, ಒಂದು 10 ಜನ PYQs ನೋಡ್ಕೊಂಡೋದ್ರೆ, ಸೊ ಯು ವಿಲ್ ಬಿ ಇನ್ ದ ಟಾಪ್ 10%. ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಟು ಬಿ ಇನ್ ದ ಟಾಪ್ 1% ಆಫ್ ದ ಸ್ಟೂಡೆಂಟ್ಸ್ ಫಾರ್ ಪ್ರಿಪೇರಿಂಗ್. ಆ ಟೈಮಲ್ಲಿ ಮಾತ್ರ ನೀವು ಸಕ್ಸಸ್ ಆಗೋಕ್ಕಾಗೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋನ KCET ಪ್ರಿಪೇರ್ ಆಗ್ತಿರೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಬಿಕಾಸ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಮಿಸ್ ಔಟ್ ಆನ್ ದಿಸ್. ಮಾಡ್ತೀರಾ? ಐ ಆಮ್ ಆಸ್ಕಿಂಗ್ ಯು ದಿಸ್ ಫೇವರ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗಲಿ ದಟ್ ಈ ಥರ ಇದೆ ಆ್ಯಂಡ್ ದೇ ಕ್ಯಾನ್ ಸ್ಕಿಪ್ ಚಾಪ್ಟರ್ಸ್ ಅಂತ. ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ PDF, ಇವಾಗಲೇ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಆಲ್ ದ ವೆರಿ ಬೆಸ್ಟ್.